ಆತ್ಮೀಯ ಸ್ನೇಹಿತರಿಗೆ ಸರ್ಕಾರಿ ಕಾರ್ನರ್ ಚಾನೆಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರ ಈಗಾಗಲೇ ಡಿಎಯನ್ನು ಹೆಚ್ಚಳ ಮಾಡಿ ಆದೇಶ ನೀಡಿದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಯಾವಾಗ ಡಿಎ ಹೆಚ್ಚಳ ಮಾಡುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲವೋ ಸಬ್ಸ್ಕ್ರೈಬ್ ಆಗಿ ಹೊಸ ಸರ್ಕಾರಿ ಮಾಹಿತಿಯ ಅಪ್ಡೇಟ್ಸನ್ನು ಪಡೆಯಿರಿ. ಕೇಂದ್ರ ಸರ್ಕಾರದ ಡಿಎ ಘೋಷಣೆಯ ನಂತರ ಕರ್ನಾಟಕವು ಸಾಮಾನ್ಯವಾಗಿ 2 ರಿಂದ 3 ತಿಂಗಳಲ್ಲಿ ತನ್ನ ಆದೇಶವನ್ನು ಹೊರಡಿಸುತ್ತದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಈ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹೇರಿ ಪತ್ರವನ್ನು ಬರೆದಿದ್ದಾರೆ. 2025ರ ಮಾರ್ಚ್ 29ರ ಪ್ರಕಾರ ರಾಜ್ಯ ಸರ್ಕಾರವು 2024ರಲ್ಲಿ 2 ಬಾರಿ ಡಿಎ ಹೆಚ್ಚಿಸಿದೆ. ಮೊದಲನೇದಾಗಿ ಮಾರ್ಚ್ 12, 2024ರಂದು 3.75% ಹೆಚ್ಚಳದೊಂದಿಗೆ ಡಿಎ 38.75ರಿಂದ 42.5ಕ್ಕೆ ಏರಿಕೆಯಾಗಿತ್ತು. ಇದು ಜನವರಿ 1, 2024ರಿಂದ ಜಾರಿಗೊಂಡಿತು. ಎರಡನೇದಾಗಿ ನವೆಂಬರ್ 27, 2024ರಂದು 2.25% ಏರಿಕೆಯಾಗಿ ಡಿಎ 8.50ರಿಂದ 10.75ಕ್ಕೆ ಪರಿಷ್ಕೃತವಾಗಿತ್ತು. ಇದು ಆಗಸ್ಟ್ 1, 2024ರಿಂದ ಪೂರ್ವಾನ್ವಯವಾಗಿ ಅನ್ವಯವಾಗಿತ್ತು. ಡಿಎ ಹೆಚ್ಚಳವು ಸುಮಾರು 5.2 ಲಕ್ಷ ಸರ್ಕಾರಿ ನೌಕರರು, 3 ಲಕ್ಷ ನಿಗಮ ಮಂಡಳಿ ಸಿಬ್ಬಂದಿಗಳು ಮತ್ತು 4.5 ಲಕ್ಷ ನಿವೃತ್ತರಿಗೆ ಲಾಭ ತರುತ್ತದೆ. 2024ರಲ್ಲಿ ಘೋಷಿತ ಈ 2 ಹೆಚ್ಚಳಗಳು ಸರ್ಕಾರಕ್ಕೆ ವಾರ್ಷಿಕವಾಗಿ ಸುಮಾರು 2,792 ಕೋಟಿ ಹೆಚ್ಚುವರಿ ಆರ್ಥಿಕ ಹೊರೆಯನ್ನು ಉಂಟುಮಾಡಿತ್ತು. ಡಿಎ ಹೆಚ್ಚಳವು ನೌಕರರ ಜೀವನ ಮಟ್ಟವನ್ನು ಸುಧಾರಿಸುವ ಜೊತೆಗೆ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತದೆ. ಡಿಎ ಹೆಚ್ಚಳವು ಜುಲೈ 1ರಿಂದ ಜಾರಿಗೆ ಬರುವ ಸಂಪೂರ್ಣ ಸಾಧ್ಯತೆಗಳು ಇವೆ. ಸರ್ಕಾರಿ ನೌಕರರು ಮುಂದಿನ ಆದೇಶಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಾರೆ. ಸ್ನೇಹಿತರೆ, ನಿಮಗೆ ನನ್ನ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಂದನೆಗಳು.